ಅವರು ಹೂವಿನ ಹಾಸಿಗೆ ಮೇಲೆ ನಡ್ಕೊಂಡ್ ಬಂದು ದೊಡ್ಡ ಕಲಾವಿದ ಆಗಲಿಲ್ಲ. ಎಲ್ಲ ನೋವುಗಳನ್ನ, ಕಷ್ಟ ಸುಖಗಳನ್ನ ಅನುಭವಿಸ್ಕೊಂಡೇ ಅವ್ರ ಮೇಲೆ ಬಂದವರು. ಅವರು ಇಟ್ಟ ಒಂದೊಂದು ಹೆಜ್ಜೆಯಲ್ಲೂ ಒಂದೊಂದು ಮುಳ್ಳನ್ನ ತುಳಿದು, ಒಂದು ಡಾಕ್ಟರ್ ಹೇಳಿದ್ ನೆನಪು ಬರ್ತಾ ಇದೆ, ಅವ್ರ ಕಾಲು ಗಾಯ ಆಗಿತ್ತಂತೆ, ಅವ್ರನ್ನ ನೋವನ್ನ ಹೇಳ್ಕೊಳಕ್ಕಾಗದೆ ಹಾಗೇ ಇಟ್ಕೊಂಡು ಒಂದು ನಗು ನಗುತ್ತಾ ಇದ್ರು ಅಂತ ಆ ಮಾತನ್ನ ಇಲ್ಲಿ ನೆನೆಸ್ಕೋಬೇಕು. ನಿಜವಾಗ್ಲೂ ವಿಷ್ಣುವರ್ಧನ್ ಅವ್ರಿಗಾಗಿರೋ ನೋವನ್ನ ಯಾರಿಗೂ ಹೇಳ್ಕೊತಾ ಇರ್ಲಿಲ್ಲ. ಅವರು ತುಳಿದಂತ ಒಂದೊಂದು ಹೆಜ್ಜೆನಲ್ಲೂ ಅಡಿನಲ್ಲಿ ಮುಳ್ಳಿತ್ತು. ಆ ನೋವನ್ನ ತೋರಿಸ್ಕೊಳ್ಳದೆ ಆ ಹಿರಿಮೆಯ ಗರಿಯನ್ನ ಅವರ ಕಿರೀಟಕ್ಕೆ ಸಿಗಿಸ್ಕೊಂಡೇ ಬಂದ್ರು. ಆ ಹಿರಿಮೆಯ ಗರಿ ಅವರ ಕಿರೀಟಕ್ಕೆ ಏರ್ತಾ ಏರ್ತಾ ಏರ್ತು. ಒಳಗಡೆ ಇದ್ದ ನೋವು ಅವ್ರಿಗೆ ಯಾರಿಗೂ ಹೇಳಲೇ ಇಲ್ಲ. ನಾವೆಲ್ಲ ನೋಡ್ತಿದ್ದ ಉತ್ತಮ ಕಲಾವಿದ, ಆನಂದವಾದ ಕಲಾವಿದ, ಸುಂದರವಾದ ಕಲಾವಿದನನ್ನ ಮನಸ್ಸಿನಲ್ಲಿ ನೋವಿತ್ತು. ಅವರು ತನಗೆ ನೋವಾದ್ರೂ ಪರವಾಗಿಲ್ಲ, ಇನ್ನೊಬ್ಬರ ಮನಸ್ಸನ್ನ ನೋವಿಸದೇ ಇರತಕ್ಕಂತ ಒಬ್ಬ ಮಹಾಪುರುಷ ವಿಷ್ಣುವರ್ಧನ್.